ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಹಲೋ ಗಾಯ್ಸ್, ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದರೆ ಮತ್ತೆ ಸೋಲಾಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀನಿ. ಸೊ ದೆಹಲಿಯಿಂದ ಬಂದಿದ್ರಲ್ವ ಹುಡುಗರ ಜೊತೆ. ಸೊ ಅಟಲ್ ಟನಲ್ಗೆ ಹೋಗ್ಬೇಕಂತ ಇನ್ನೂ ಪ್ಲ್ಯಾನ್ಸ್ ಐತೆ. ಬನ್ನಿ ಏನೇನಾಗುತ್ತೆ ಅಂತ ನೋಡೋಣ. ಸೊ ಇವಾಗ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲ ಸ್ಕೂಟಿಗಳನ್ನ ತೊಗೊಂಡು. ಅವ್ರದ್ದೊಂದು 3 ಸ್ಕೂಟಿ ಇದೆ, ನಂದೊಂದು ಸ್ಕೂಟಿ. ಹೋಗ್ತಾ ಇದ್ದೀವಿ, ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆ. ಇಲ್ಲಿಂದ ಒಂದು ಸೋಲಾಂಗ್ ವ್ಯಾಲಿಯಿಂದ 2 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಗೆ ಇವಾಗ ನಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಅದಕ್ಕಿಂತ ಮುಂಚೆ ಊಟ ಮಾಡೋಣ ಅಂದ್ಕೊಂಡ್ಬಿಟ್ಟು ಸೊ ದಾಲ್ ಚಾವಲ್ ಹೇಳಿದ್ದೀವಿ. ಸೊ 120 ರೂಪಾಯಿಗೆ ಅನ್ಲಿಮಿಟೆಡು. ಸೊ ಇನ್ನೂ ಏನಂತಂದರೆ ನಮ್ಮ ಆಲ್ ರೋಡಲ್ಲೇ ಸಿಗ್ತಿಲ್ಲ, 150ಗೆ ಸಿಗ್ತಾಯಿದೆ. ಸೊ ಇಲ್ಲಿ ಕಾರ್ಡ್ ಇಷ್ಟು ಮೇಲ್ಗಡೆ ಬಂದುಬಿಟ್ಟು 120ಗೆ ಅನ್ಲಿಮಿಟೆಡ್ ಫುಡ್ ಕೊಡ್ತವ್ರೆ. ಸೊ ನೀವೇನಾದರೂ ಬರ್ತಾಯಿದ್ರೆ ಸೊ ಇಲ್ಲೇ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಟೈಮ್ ಯಾರಾದರೂ ಬರ್ತಾಯಿದ್ರೆ ಚೆನ್ನಾಗಿದೆ. ಇನ್ನೂ ಟೇಸ್ಟ್ ನೋಡಿಲ್ಲ, ನೋಡ್ಬೇಕು. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ. ಇಷ್ಟು ಜನ ಎಲ್ಲ ಇದ್ಕೊಂಡು ಕೂತ್ಕೊಂಡಿದ್ದೀವಿ. ಇಷ್ಟು ಜನ ಇನ್ನೂ ಇದ್ದಾರೆ, ಅವರು ಏನೋ ಬೇರೆ ತಿನ್ನೋಕೆ ಹೋದವ್ರೆ. ನಾವು ಮಾತ್ರ ದಾಲ್ ಚಾವಲ್ ತಿಂತಾಯಿದ್ವಿ. ತಿನ್ಕೊಂಬಿಟ್ಟು ಹೋಗ್ತಾ ಇರೋದು. ಉಣ್ತಾ ಇದ್ದೀವಿ. ಇದೆ ದಾಲ್ ಚಾವಲು, ಮಸ್ತಾಗೈತೆ, ಟೇಸ್ಟ್ ಚೆನ್ನಾಗೈತೆ, ಮಸ್ತಾಗೈತೆ, ಟೇಸ್ಟ್ ಎಲ್ಲ ಮಸ್ತಾಗೈತೆ. ನನ್ನಷ್ಟು ಫೋನ್ ಕರ್ಗೆ ಬೋಲ ವರ್ತ್ ಆಯಿತು, ವರ್ತ್ ಅನಿಸ್ತು ನನಗೆ ಕೊಡೋ ಕಾಸಿಗೆ. ಮುಂಜಾನೆ ಚಾಯ್ ರೈಸು ಮತ್ತು ಅದೇನೋ ಚಾವಲ್ ಐತೆ, ಅದು ಕೊಟ್ಟರು, ಅದು ತಿನ್ಕೊಂಡ್ವಿ. ಸೊ ಇವಾಗ ಇಲ್ಲಿ ಆಂಜನೇಯ ಅಂದು ಒಂದು ಟೆಂಪಲ್ ಇದೆ, ಶ್ರೀ ಆಂಜನೇಯ ಅಂತೆ. ಆ ಟೆಂಪಲ್ ಹತ್ರನೇ ಒಂದು ಫಾಲ್ಸ್ ಇದೆ. ಆ ಫಾಲ್ಸ್ನು ಕೂಡ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇಷ್ಟು ಜನ ಇದ್ದೀವಿ ನೋಡಿ, ಬಂದಿರೋದು ಒಬ್ಬನೇ. ಸೊ ಇವ್ರು ರೂಮ್ಮೇಟ್ಸು, ನನ್ನ ಹಾಸ್ಟೆಲ್ಮೇಟ್ಸ್. ಇಷ್ಟು ಜನ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ 1.5-2 ಕಿಲೋಮೀಟ್ರ್ ಐತೆ, ನಡ್ಕೊಂಡು ಹೋಗ್ತಾ ಇದ್ದೀವಿ ಸೋಲಾಂಗ್ ವ್ಯಾಲಿಯಿಂದ. ಬನ್ನಿ ಚೆನ್ನಾಗಿದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ವ್ಯೂ ನೋಡ್ಕೊಂಡ್ಬಿಡಿ. ಅಲ್ಲಿ ನೋಡಿ ಹೆಂಗೆ ಮಸ್ತಾಗಿ ಕಾಣಿಸ್ತೈತಲ್ಲ. ಕ್ಯಾಮ್ರಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಿಸಿಲೈತೆ, ಮಸ್ತಾಗಿ ಹೊಳಿತೈತೆ ಅದು. ನಾವು ಅಟಲ್ ಟನಲ್ ಪ್ಲ್ಯಾನ್ ಮಾಡಿದ್ವಿ, ಆದರೆ 4 ಜನಕ್ಕೆ ಅವರು 5,000 ಹೇಳ್ತವ್ರೆ. ಕಾಸ್ಟ್ಲಿ ಆಯಿತು, ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಲೋಕಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸೋಲಾಂಗ್ ವ್ಯಾಲಿಯಲ್ಲಿ. ಓಕೆ, ಸೊ ಜಾಸ್ತಿ ಚಳಿ ಐತಿ ಇವಾಗ, ಬಿಸಿಲು ಬೇರೆ ಇಲ್ಲ, ಜಾಸ್ತಿ ಚಳಿ ಆಗ್ತೈತೆ. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಆಗೈತೆ, ಅಲ್ಲಿಂದ ಇಲ್ಲಿವರೆಗೂ ಟ್ರಾಫಿಕ್ ಆಗೈತೆ. ಹೋಗ್ಬೇಕಾದ್ರೆ ನಮ್ಮದು ಇದೆ ಹಾಲು ಅಷ್ಟೇ. ಹಾಂ, ಕನ್ನಡ 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 ಅಮರ ಭಾಷಾ. ಇಲ್ಲೋ ಟ್ರಾಫಿಕ್ ಆಗೈತಿ. ಇಲ್ಲಿ ಹೋಗೋವರೆಗೂ ಹೋಗೋಕ್ಕಂತೂ ನಾವು ಸತ್ವಿ ಅಂತಂಗೆ. ಇಲ್ಲಿ ಜಾಸ್ತಿ ಇಲ್ಲಿ ಬರೋದು ಹರಿಯಾಣ, ಪಂಜಾಬ್, ದಿಲ್ಲಿ ಜಾಸ್ತಿ ಜನ ಬರ್ತಾರೆ. ಅದು ಇದು ಟೈಮಲ್ಲಿ ಮಾತ್ರ ಜಾಸ್ತಿ, ನಾರ್ಮಲ್ ಟೈಮಲ್ಲಿ ಬರೋಲ್ಲ. ಇದೇ ರೋಡು ಹೋಗೋದು ಶ್ರೀ ಅಂಜನಿ ಮಹಾದೇವ ಟೆಂಪಲ್ಗೆ, ಮಂದಿರಕ್ಕೆ. ಈ ಗಾಡಿ ಏನಾದರೂ ತೊಗೊಂಡೋದ್ರೆ 5,000 ದಂಡ ಅಂತ. ಅಲ್ಲೇನೋ ಬೋರ್ಡ್, ನೋಟಿಸ್ ಬೋರ್ಡ್ ಹಾಕವ್ರೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲೆಲ್ಲ ಜಾಸ್ತಿ ಉಸಿರಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ ನಡೆದ್ರೆ ಸಾಕು ಇದಾಗ್ಬಿಡುತ್ತೆ. ಏನಂತಂದರೆ ಉಸಿರು ಹಿಡ್ಕೊಂಡ್ಬಿಡುತ್ತೆ. ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನೋಡಿ ಹೆಂಗೆ ನೀರಾಗಿ ಮೆಲ್ಟ್ ಆಗ್ತೈತೆ, ಕರಗ್ಬಿಟ್ಟು ನೀರು ಆಗ್ತಾಯಿದೆ, ಕರ್ಕೊಂಡು ಹೋಗ್ತೈತೆ. ಇದರಲ್ಲಿ ನಡ್ಕೊಂಡು ಹೋಗ್ಬೇಕು ಶ್ರೀ ಅಂಜನಿ ಮಹಾದೇವ ಟೆಂಪಲ್ಗೆ ಹೋಗೋಕ್ಕೆ. ಹಾರ್ಸ್ ರೈಡು ಇದೆ, ಮತ್ತು ಇನ್ನೊಂದು ಗಾಡಿನೂ ಬರುತ್ತೆ. ನೋಡಿ ಈ ಥರ ಬೈಕ್ ರೈಡು ಕೂಡ ಐತೆ. ಇದನ್ನೇನಂತ ಗೊತ್ತಿಲ್ಲ. ಇಲ್ಲಿಂದ 1 ಕಿಲೋಮೀಟ್ರ್ ಐತೆ ಅಂತೆ, ಇನ್ನು ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿಂದ 20 ಮಿನಿಟ್ಸ್ ತೋರಿಸ್ತೈತೆ 1 ಕಿಲೋಮೀಟ್ರಿಗೆ. ನಡೆಯೋಕ್ಕೂ ಆಗ್ತಿಲ್ಲ ನಮಗೆ. ಬ್ರೀತಿಂಗೇ ಆಡೋಕ್ಕಾಗ್ತಿಲ್ಲ, ಬ್ರೀತಿಂಗ್ ಇಶ್ಯೂ. ಇದೇ ರೋಡು ಹಂಗೈತೆ ನೋಡಿ. ಹಾರ್ಸ್ ರೈಡ್ ಮಾಡ್ತಾಯಿದ್ದಾರೆ ಅಜ್ಜ ಅವರು ಹೊಡ್ಕೊಂಡು ಹೋಗ್ತವ್ರೆ. ಅದಕ್ಕೆ ಇಲ್ಲಿದ್ದಾರೆ ನೋಡಿ ನಮ್ಮ ಹುಡುಗರು ಬರೋರೇನು. ಇನ್ನೂ ಅದಕ್ಕಿಂತ ಹಿಂದ್ಗಡೆ ಇಬ್ಬರು ಇದ್ದಾರೆ, ಅವ್ರು ಇನ್ನೂ ಬರ್ತಾವ್ರೆ ಗೈಸ್. ಅಲ್ಲಿ ಹಿಂದ್ಗಡೆ ಇಬ್ಬರು ಬರ್ತಾ ಇದ್ದಾರೆ. ಇಲ್ಲಿ ನೋಡ್ಬೇಕು, ಒಬ್ಬ ಬರ್ತಾವನೆ. ಇಲ್ಲಿ ಕೆಲವೊಬ್ರು ಕೂತ್ಕೊಂಡವ್ರೆ, ನಾನೊಬ್ಬನೇ ಮುಂದ್ಗಡೆ ಹೋಗ್ತಾ ಇದ್ದೀನಿ ನೋಡಿ.
ಒಬ್ಬೊಬ್ರು ಹೆಂಗೆ ಸಿಡ್ಸ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲಿ ಒಬ್ಬನಿಗೆ ನೀವು ಹೆಂಗೆ ಸಿಡಿಸ್ಕೊಂಡು ನೋಡಿ, ಹೆಂಗೆ ಸಿಡ್ಸ್ಕೊಂಡು ಹೋಗ್ತಾವ್ರೆ. ಇರೋ 700 ಮೀಟರ್ಗೆ ಅಲ್ಲೂ ಶಾರ್ಟ್ ಕಟ್ ಹೊಡಿತಾ ಇದ್ದೀವಿ, ಹೋಗ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೊಬ್ಬರಿಗೆ ದಾರಿ ಕೇಳಿದ್ವಿ, ಎಷ್ಟಾಗುತ್ತೆ ಇಲ್ಲಿಂದ ಅಂತ ಕೇಳಿದ್ರೆ ಸ್ವಲ್ಪ ದೂರ ಇದೆ, ತುಂಬ ದೂರ ಇದೆ ಅಂತಂದರು. ಹಾಂ ಅಣ್ಣ 700 ಮೀಟ್ರ್ ಅಷ್ಟೇ ತೋರಿಸ್ತಾ ಇರೋದು, ಇಲ್ಲಿ 700 ಮೀಟ್ರ್ ಕೂಡ ದೂರನೇ ಅಂತಂದ ಅವನು. ಯಪ್ಪ ನಾವು ಅದರಲ್ಲೂ ಶಾರ್ಟ್ಗಳು ಹೊಡಿತಾ ಇದ್ವಿ, ಮಾತಾಡೋಕೆ ಬರ್ತಿಲ್ಲ, ನಾಳೆಗೆಲ್ಲ ಒಂಥರ ಆಗ್ತಾಯಿದೆ ನೋಡಿ. ಗಾಯ್ಸ್ ಹಿಂದ್ಗಡೆ ನೋಡಿ, ದೊಡ್ಡ ಹೈ ಮ್ಯಾನ್, ಲುಕ್ ಎಟ್ ನೋಡಿ ಇದು. ಇಲ್ಲಿ ನೋಡಿ, ಇಲ್ಲೇನೋ ತಂತಿದ್ದು ಹಾಕೋರೆ, ಬ್ಯಾರಿಗೇಡ್ಸ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಸೋಲಾಂಗ್ ವ್ಯಾಲಿಯಲ್ಲೂ ಹಾಕಿದ್ರು, ಅಲ್ಲೂ ಐತೆ ನೋಡಿ ಮೌಂಟೇನಲ್ಲಿ. ಆ ಕಡೆ ಹೋಗ್ಬಾರ್ದಂತ, ಅದಕ್ಕಿಂತ ಮೇಲ್ಗಡೆ ಹೋಗ್ಬಾರ್ದಂತ. ಬಹುಶಃ ಹತ್ತೋಕ್ಕೂ ಆಗಲ್ಲ, ಹೋಗೋದಂತ ದೂರಿನ ಮಾತು, ಹತ್ತೋಕ್ಕೆ ಆಗಲ್ಲ ಅಲ್ಲಿ. ಇಲ್ಲಿ ನೋಡಿ ಹೆಂಗೈತೆ, ಫುಲ್ಲು ಫ್ರೆಶ್ನು ಮಸ್ತಾಗೈತೆ ಇಲ್ಲಂತೂ. ಇಲ್ಲೆಲ್ಲ ಆ ಕಡೆಯಿಂದ ಹೋಗ್ತಾಯಿದ್ವಿ, ಇವರೊಬ್ಬರು ಲೋಕಲ್ ಅವರು ಆ ಕಡೆಯಿಂದ ಹೋಗ್ಬಿಡಿ ಹಿಂಗಿಂದ ಬನ್ನಿ ಅಂತ ಹೇಳಿದ್ರು, ಅದಕ್ಕಾಗಿ ಹಿಂಗೆ ಹೋಗ್ತಾಯಿದ್ದೀವಿ. ಅದ ಹೆಲ್ ಮ್ಯಾನ್ ನೋಡ್ರಿ ಗಾಯ್ಸ್, ಕರೆಕ್ಟಾಗಿ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಕಣ್ಣು ಒಂಥರ ಆಗ್ತಾಯಿದೆ. ಚಕ್ರೇನು ಬರ್ತಿಲ್ಲ, ಕರೆಕ್ಟಾಗಿ ನೋಡೋಕ್ಕಾಗ್ತಿಲ್ಲ. ಸ್ನೋನ ಅದೇನು ಫುಲ್ ವೈಟ್, ಕಣ್ಣಿಗೆ ನೋಡೋಕ್ಕಾಗಲ್ವಂತೆ, ಏನೋ ಇಶ್ಯೂ ಇರುತ್ತಂತೆ. ಸ್ಪೆಕ್ಸ್ ಹಾಕಬೇಕು, ಸ್ಪೆಕ್ಸ್ ಇಲ್ವಲ್ಲೇ ಏನು ಮಾಡೋಕ್ಕಾಗಲ್ಲ. ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. 1.5 ಕಿಲೋಮೀಟ್ರ್ ಅಂದರು, 5.5 ಕಿಲೋಮೀಟ್ರ್, 500 ಅಂದರು, 500 ಮೀಟ್ರು ಇನ್ನೂ ಹೋಗ್ತಾಯಿದ್ದೀವಿ. ಟೆಂಪಲ್ ಬರ್ತಾನೆ ಇಲ್ಲ. ಅದು ಇನ್ನೊಂದು ಬೆಸ್ಟ್ ಏನಂತಂದರೆ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಗಾಯ್ಸ್, ಡಾಟಾ ಯೂಸ್ ಮಾಡ್ಬೋದು ನೀವು, ಅದೊಂದು ಬೆಸ್ಟ್ ಪಾರ್ಟು. ಇಲ್ಲಿ ಈ ಥರ ದೊಡ್ಡ ಮೌಂಟೇನ್ ಮೇಲೆಗಳೆಲ್ಲ ನೆಟ್ವರ್ಕ್ ಸಿಗೋದಂದರೆ ತಮಾಷೆ ಮಾತೇನೇ ಅಲ್ಲ. ನಮ್ಮದು ಸಾಕಾಯ್ತು ಗಾಯ್ಸ್, ನಡೆದು ಹಲ್ ಮ್ಯಾನ್. ಸಿಂಗಲ್ ಇರೋ ಹಾಲತ್ ಇದು. ಅಲ್ಲೋಡಿ ಕಮಿಟೆಡ್ ಗಾಯ್, ಅದು ಮಾತಾಡ್ಕೊಂಡು ಹೋಗ್ತವನೆ. ಇಲ್ಲಿ ಬ್ಯಾಗ್ ಕೊಟ್ಬಿಟ್ಟು ನನಗೆ ನಡೆಯೋಕ್ಕಾಗ್ತಿಲ್ಲ, ಅವ್ನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತವನೆ, ನಾನು ಸುಮ್ಮನೆ ನಡೆಯೋಕ್ಕಾಗ್ತಿಲ್ಲ. ನೋಡಿರಿ ಈ ಥರ ಎಲ್ಲ ಇರುತ್ತೆ ಲವ್ ಎಫೆಕ್ಟು. ಅದಕ್ಕೆ ಹೇಳೋದು ನೋಡಿರಿ, ಏನು ಎನರ್ಜಿ ಐತಲ್ಲ ಲವಲ್ಲಿ. ಅದು ಹೋಗ್ಬಿಟ್ಟ ಗಾಯ್ಸ್, ಅವನು ಮೇಲ್ಗಡೆ ಇರ್ತವನೆ, ಕಾಣಿಸ್ತಾ ಇದೆಯಾ ಫೋನಲ್ಲಿ ಮಾತಾಡ್ಕೊಂಡು. ನಾನು ಇದೀನಿ ಇಲ್ಲೇ ಇನ್ನೂ ಒದ್ದ ಹಲ್ ಮ್ಯಾನ್. ಏನೂ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಬ್ಯಾಗ್ ಬೇರೆ ಕೊಟ್ಟವು ನನಗೆ, ಹಾಕೊಂಡು ಹೋಗ್ತಾ ಇದ್ದೀನಿ. ಆಗ ಬರುತ್ತೆ ಈಗ ಬರುತ್ತೆ ಅಂತ, ಇನ್ನೂ ಬರ್ತಾಯಿಲ್ಲ, ಹೋಗ್ತಾ ಇದ್ದೀನಿ ಇನ್ನೂ ನಡ್ಕೊಂಡೆ. ಇಲ್ಲಿ ನೋಡಿ ಸ್ನೋ ಎಲ್ಲ ಕರ್ಬಿಟ್ಟು ನೀರಾಗಿ ಬರ್ತೈತೆ, ಇದೇ ದಾರಿ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನಿವಾಗ. ನಾವು ಇಬ್ಬರಾದ್ರೂ ಇಷ್ಟಾದರೂ ಬಂದಿದ್ವಿ. ಅವನು ಫೋನ್ ಮೇಲೆ ಮಾತಾಡ್ಕೊಂಡು ಮುಂದೆ ಹೋಗ್ತಾ, ಇನ್ನೂ 6 ಜನ ಇದ್ದಾರೆ, ಅವ್ರು ಕಾಣಿಸ್ತಾನೆ ಇಲ್ಲ. ಬಂದವರು ಅಲ್ಲೇ ಕುಂತವರು ಒಂದು ಗೊತ್ತಾಗ್ತಿಲ್ಲ. ಹತ್ಬೇಕಾದ್ರೆ ಕಷ್ಟ, ಬರಬೇಕಾದ್ರೆ ಈ ಆರಾಮಾಗಿ ಬರ್ಬೋದು. ನೋಡೋಣ ಯಾವುದೂ ಅಂಗಡಿ ಒಳಗಡೆಯಿಂದಂತೆಲ್ಲ ಹೋಗ್ತಾಯಿದ್ದೀವಿ ಆ ಟೆಂಪಲ್ಗೆ. 2 ಟೆಂಪಲ್ ಒಳಗಡೆಯಿಂದೆಲ್ಲ ಬಂದ್ವಿ, ಹೋಗ್ಬೇಕಂತ ಟೆಂಪಲ್ಗೆ. ಅಲ್ಲೊಂದು ಫಾಲ್ಸ್ ಐತೆ, ಆ ಫಾಲ್ಸ್ಗಾಗಿ ಹೋಗ್ತಾ ಇರೋದು. ಅದಲ್ಲದೆ ಇನ್ನೊಂದು ಏನಂತಂದರೆ ಇಲ್ಲಿ ಏನೋ ಗೊತ್ತಿಲ್ಲ ಗೈಸ್, ನೀನು ವಿಡಿಯೋ ಮಾಡಿಸಿದ್ಯಾ ಜಸ್ಟ್ ಆಯ್ ಅಂದ್ಬಿಟ್ಟು ಹೋಗ್ತಾ ಇರೋದು. ಅದೊಂದು ಒಳ್ಳೆ ಚೆನ್ನಾಗಿದೆ ಆ ಥರ ಸ್ಪೋರ್ಟ್, ಆ ಥರ ಎನ್ಕರೇಜ್ ಮಾಡೋದು. ಇದರಿಂದ ಯಾವ ಕಡೆ ಹೋಗ್ಬೇಕು ಗಾಯ್ಸ್ ಗೊತ್ತಾಗ್ತಿಲ್ಲ. ನಮ್ಮ ಹುಡುಗ ಬೀರೋ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಅವನೇ, ಎಲ್ಲಿ ಹೋಗ್ತಾವನೆ, ಅಲ್ಲಿದ್ದಾನೆ. ನೋಡ್ರಿ ಹೋಗೋಣ. ಸ್ಮಾಲ್ ಬ್ರಿಡ್ಜ್ ಮಾಡವ್ರೆ ನಡ್ಕೊಂಡು ಹೋಗೋಕ್ಕೆ, ಇದೇ ಆ ಬ್ರಿಡ್ಜ್. ನೀರು ಬರ್ತೈತೆ ಅಲ್ಲಿಂದ, ಸ್ನೋ ಎಲ್ಲ ಮೆಲ್ಟಾಗಿ, ಅಲ್ಲಿಂದ ಅಲ್ಲಿ ಆ ಕಡೆ ಹೋಗೋಕ್ಕೆ ಇದೊಂದು ನದಿ ನಡುವೆ ಒಂದು ಬ್ರಿಡ್ಜ್ ಸಿಕ್ಕದು.
ಸ್ನೋ ಎಫೆಕ್ಟ್ಗೆ ಮೇಲ್ಗಡೆಯಿಂದ ಬರೋ ನೀರು ಕೂಡ ಅಲ್ಲೇ ಜಮ್ಮು ಆಗಿಬಿಟ್ಟು ಅಲ್ಲೇ ಸ್ಟಾಕ್ ಆಗೈತೆ. ಇಲ್ಲೈತೆ ಕೆಲವೊಂದು ಬೆಟ್ಟದಿಂದ ಮೇಲೆ ನೀರು ಹರ್ಕೊಂಬರುತ್ತಲ್ವ, ಅದು ಕೂಡ ಅಲ್ಲೇ ಸ್ಟಾಕ್ ಆಗಿಬಿಟ್ಟೈತೆ. ಅದು ಕೂಡ ಹಿಮ ಆಗಿಬಿಟ್ಟೈತೆ ಅಲ್ಲೇ. ಏನು ಹೇಳೋದು. ಅಲ್ಲಿ ಹಿಂದುಗಡೆ ಒಂದು ಸ್ನೋಫಾಲ್ ಇರ್ತಾ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇನ್ನೊಂದು ಏನು ಅಪ್ಡೇಟ್ ಅಂತಂದ್ರೆ ನಿಮಗೆ, ಹಿಂದುಗಡೆ ನಮ್ಮ ಹುಡುಗರು ಬರ್ತಿದ್ದೀರಲ್ವ, 6 ಹುಡುಗರು ಅಲ್ಲಿಂದ ಅಲ್ಲಿಗೆ ವಾಪಸ್ ಹೋಗ್ತವ್ರೆ, ನಡೋಕ್ಕಾಗ್ತಿಲ್ಲ ಅಂತ. ಇಲ್ಲೇ ಟೆಂಪಲ್ ಐತೆ, ಇಲ್ಲಿಂದನೇ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಮೇನ್ ಫಾಲ್ಸ್ ಇರೋದು ಇಲ್ಲಿ, ಅಲ್ಲಿ ನೀರೇ ಹರಿತಿಲ್ಲ. ಏನಕ್ಕೆ ಅಂತಂದರೆ ಬರ್ಫಿಗೆ ಅಲ್ಲೇ ಜಾಮ್ ಆಗೈತೆ. ಅದು ಬಿಟ್ಟರೆ ಇಲ್ಲೊಂದು ಹರಿತಾ ಇದೆ ನೋಡಿ, ಮಸ್ತಾಗೈತೆ, ಅಲ್ಲೇ ಹರಿತಾ ಇದೆ. ಮತ್ತು ಸುತ್ತಮುತ್ತ ನೋಡ್ರಿ ಮಸ್ತಾಗೈತೆ ವ್ಯೂ. ಹಿಂಗಿಂದ ಬಂದಿದ್ದು ನಾವು. ಅಲ್ಲಿ ಎಲ್ಲ ಬಿಡ್ತೈತೇನೇನೋ, ಮಸ್ತಾಗೈತೆ ವ್ಯೂ ಮಾತ್ರ. ಟೆಂಪಲ್ ಅಲ್ಲಿಂದೊಂದು ಫಾಲ್ಸ್ ಬೀಳ್ತಿಲ್ಲ, ಈ ಫಾಲ್ಸ್ನ ಅದನ್ನು ನೋಡ್ಕೊಂಬಿಡಿ. ಇಲ್ಲಿ ಒಂದಿಲ್ಲ ಅಂತಂದು ಒಂದು ಫಾಲ್ಸ್ ಐತೆ, ತೋರಿಸ್ತಾ ಇದ್ದೀನಿ. ಅಲ್ಲಿ ಬಿಟ್ಟರೆ ಇನ್ನೊಂದು ಐತೆ ಇಲ್ಲಿ ಸಣ್ಣದಾಗಿ. ಈ ಕ್ಯಾಮ್ರಾ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಇರಿ ನೋಡ್ತೀನಿ. ಅಲ್ಲೇ ಅಲ್ಲೇ ಹರಿತಾ ಇದೆ ನೋಡಿ, ಅದೊಂದು ಫಾಲ್ಸು ಚಿಕ್ಕದಾಗೈತೆ. ತುಂಬ ಫಾಲ್ಸ್ಗಳಿವೆ ಗೈಸ್. ಬರೋ ದಾರಿಲಿ ತುಂಬ ಫಾಲ್ಸ್ಗಳಿದ್ವು, ಚಿಕ್ಕದಾಗಿ ಹರಿತಾಯಿದ್ವು. ಅಷ್ಟೇ ದರ್ಶನ ಮಾಡ್ಕೊಂಬಿಟ್ಟು ಅಲ್ಲೊಂದು ಸ್ವಲ್ಪ ಹೋಗ್ಬಿಟ್ಟು ಹೋಗೋದು, ರಿಟರ್ನ್ ಆಗೋದು ಅಷ್ಟೇ. ಟೈಮ್ ಆಗೈತಿ. ಇನ್ನೊಂದು ಏನು ಗೊತ್ತಾ ಗೈಸ್, ಎಲ್ಲ ಶೂಸ್ ಎಲ್ಲ ಬಿಟ್ಟು ನಾವು ಬರೆಗಾಲಲ್ಲಿ ಹೋಗ್ತಾಯಿದ್ವಿ. ಇಲ್ಲಿಂದ ಮೇಲ್ಗಡೆ ಬರೆಗಾಲಿಂದ ಹೋಗ್ಬೇಕಂತೆ ನಡ್ಕೊಂಡು. ಎಲ್ಲೈತೆ ಗೊತ್ತಾ, ಮೇಲ್ಗಡೆ ಇರೋದು ಟೆಂಪಲ್ಲು, ಇದು ಬೇರೆ ಟೆಂಪಲ್ಲು. ಮೇನ್ ಟೆಂಪಲ್ ಇರೋದು ಮೇಲ್ಗಡೆ. ಹೋಗ್ತಾ ಇದ್ದೀವಿ ಈಗ ಅಲ್ಲಿಗೆ. ಬನ್ನಿ ಹೋಗೋಣ. ನಡೆಯೋಕ್ಕೂ ಆಗ್ತಿಲ್ಲ, ಕಾಲೆಲ್ಲ ಜಾರ್ತೈತೆ. ಶೂಸ್ ಇದ್ರೆ ಓಕೆ ಗಾಯ್ಸ್, ಕಾಲು ಜಾರುತ್ತಿಲ್ಲ ಅಂತಂದ್ರೆ ಹಾಂ ಕಾಲು 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 ಇವನಿಗೆ ಬ್ಯಾಗ್ ಕೊಟ್ಟು, ಇವಾಗ ಅವನಿಗೆ ಬ್ಯಾಗ್ ಕೊಟ್ಟು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಬರಲ್ಗಾಲಿದ್ದಾನೆ, ನನ್ನ ಕಾಲು ನೋಡಿದೆ. ಹೋಗ್ತಾ ಇದ್ದೀನಿ. ಯಪ್ಪ अगले साल आ जाएंगे, जनवरी मार्च अप्रैल में आ जाएंगे। तू ट्राई करना, ನಡಕ್ಕಾಗ್ತಿಲ್ಲ ಇಲ್ಲಿ. ಅವ್ರು ಕುಂತವ್ರಲ್ಲ ಅಲ್ಲಿವರೆಗೂ ಚಿಡಿ ಹಿಡ್ಕೊಂಬರ್ಬೋದು, ಆದರೆ ಇಲ್ಲಿ ನಾನು ಕುಂತಿದ್ದೀನಲ್ಲ, ಇಲ್ಲೆಲ್ಲ ಚಿಡಿ ಹಿಡ್ಕೊಂಬರೋಕ್ಕಾಗಲ್ಲ. ಇಲ್ಲಿ ನೋಡಿ, ಸಿಡಿಗಳ ಮೇಲೆಲ್ಲ ಸ್ನೋ, ಅದಕ್ಕೆ ಹಿಂಗಿಂದ ಬಂದಿದ್ದು. ಇದ್ರ ಮೇಲಿಂದ ಹೋಗ್ಬೇಕಾದ್ರೆ ಇರೋದು ಇವಾಗ ಅಸಲಿ ಟಾಸ್ಕು. ಸ್ಕಿಡ್ ಹಾಕೊಂಡು ಹೋಗ್ತಾ ಇರೋದಷ್ಟೇ, ಹರ ಮಹಾದೇವ್ ಅಂದ್ಕೊಂಡು. ಇಲ್ಲಿ ಮೇಲ್ಗಡೆ ಇರೋ ಟೆಂಪಲ್ಲು ಇವಾಗ ಬೀಳ್ತೈತೆ ನೀರು, ಕಾಣಿಸ್ತಾ ಇದೆಯಾ? ನೀರು ಬೀಳ್ತೈತೆ ಸ್ವಲ್ಪ ಸ್ವಲ್ಪ. ಅಲ್ಲಿ ಇನ್ನೊಂದು ಫಾಲ್ಸ್ ಐತೆ ನೋಡಿ ಹೊರಗಡೆ, ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ಓಕೆ. ಮೇಲ್ಗಡೆಯಿಂದ ಸ್ನೋ ಬೀಳ್ತೈತೆ, ಸರಿ ನೀರು ಬೀಳ್ತೈತೆ ಫಾಲ್ಸು. ಇದು ಲಿಂಗದ ಮೇಲೆ ಬೀಳ್ತೈತೆ. ಲಿಂಗ ಎಲ್ಲ ಮುಳುಗೋಗೈತೆ ಸ್ನೋಗೆ, ಜಾಸ್ತಿ ನೀರು ಬೀಳ್ತೈತೆ ಅಷ್ಟೇ. ಚಲೋ. ಅಲ್ಲೊಂದು ಸ್ನೋ ಫಾಲ್ ಇದೆ ನೋಡಿ, ಅಲ್ಲಿಂದ ಹಿಂಗೈತೆ ನೋಡಿ. ಮೇಲ್ಗಡೆ ನೋಡಿ ಗಾಯ್ಸ್, ಇದು ಯಪ್ಪ ಮೇಲ್ಗಡೆಯಿಂದ ಬೀಳ್ತೈತೆ. ಲಿಂಗದ ಮೇಲೆ ನೀರು. ಅಪ್ಪ ಕರೆಕ್ಟಾಗಿ ಕೂತ್ಕೊಂಡು ಮಾತಾಡ್ಕೊ ಆಗ್ತಿಲ್ಲ ನಾನು. ಇಲ್ಲಿ ಕೆಲವರು ಮಾತ್ರ ಬಂದಿದ್ವಿ, ಎಷ್ಟು ಜನ ಅಷ್ಟೇ. ಅದರಲ್ಲಿ ನಾನೊಬ್ಬ. ಚಲೋ, ಏನಾಗಲ್ಲ, ಹೋಗ್ತೀನಿ ಇವಾಗ. ಕೆಳಗಡೆ ಇಳಿಯೋದು ಮುಷ್ಕಿಲ್ ಗಾಯ್ಸ್, ಸ್ಕೀಡ್ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಬನ್ನಿ ಗಾಯ್ಸ್, ಕೇಳಬೇಡಿ ಗಾಯ್ಸ್, ಮೇಲ್ಗಡೆ ಇರಪ್ಪ. ನನ್ನ ಕಾಲು ಇನ್ನೂ ಕೂಡ ಸುಂದಾಗೈತೆ, ನಡೆಯೋಕ್ಕಾಗ್ತಿಲ್ಲ. ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ.
ಟೈಮ್ ಆಗೈತೆ 6:20. ಇಲ್ಲಿಂದ ಹೋಗ್ಬೇಕು ನಾವು ಸೋಲಾಂಗ್ ವ್ಯಾಲಿಯಿಂದ ಹೋಗಬೇಕು ನಮ್ಮ ಮನಾಲಿಗೆ. ಸೋಲಾಂಗ್ ವ್ಯಾಲಿಯಲ್ಲೂ ಕೂಡ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ಅಡ್ವೆಂಚರು ಸ್ನೋ ಇರೋ ಕಾರಣ ಈಗೇನು ಯಾವುದೋ ಒಂದು ಕೇದಾರ್ನಾಥ್ ಟ್ರೆಕ್ ಮಾಡ್ದಂಗೆ ಆ ಥರ ಫೀಲ್ ಬರ್ತಾಯಿದೆ. ಆ ಸ್ನೋವಲ್ಲಿ ಅದು ಲಿಂಗೆಲ್ಲ ಫುಲ್ಲು ಕವರ್ ಆಗಿಬಿಟ್ಟೈತೆ. ಇಷ್ಟೊತ್ತು ಕಾಲು ಫುಲ್ಲು ಜಮ್ಮು ಹಿಡ್ದಿತ್ತು. ಇವಾಗ ಇಲ್ಲೊಂದು ಸ್ವಲ್ಪ ಬೆಂಕಿ ಕಾಯಿಸ್ಕೊಂಡೆ. ಇವಾಗ ಒಂದು ಸ್ವಲ್ಪ ನಾರ್ಮಲಾಗಿ ಇದೆ, ಫೀಲ್ ನಾರ್ಮಲ್ ಆಗಿದೆ. ಫಸ್ಟ್ ನಮ್ಮ ಹುಡುಗ ವೀಡಿಯೋ ಮಾಡ್ತವನೆ, ರೂಮ್ಮೇಟು. ಕೋಲ್ಡ್ ಫುಲ್ಲು ಚಿಲ್ಡ್ ವೆದರು. ಬಗ್ಗೆ ಬರ್ತಿಲ್ಲ ಬಾಯಿದಿಂದ. ಎಲ್ಲಿ ನೋಡಿದ್ರು ಅಲ್ಲೂ ಚಿಕ್ಕ ಸ್ಮಾಲ್ ಆಗಿ ಒಂದು ಜರಿ ಥರ ಇರುತ್ತೆ. ಸ್ಮಾಲ್ ಜೋಗ್ ಫಾಲ್ಸ್ ಥರ ಇದೆ. ಒಂದು ಫಾಲ್ಸ್ಗಳಿವೆ ಚಿಕ್ಕದಾಗಿ. ತಮಾಷೆನೆಲ್ಲ ಇಲ್ಲಿ ನೋಡ್ಕೊಂಬರೋದು ಅದುವೇ. ಇನ್ನೂ ಇಲ್ಲಿ ಬರ್ದಿದ್ದೀವಿ, ಇನ್ನು 6 ಜನ, 2 ಹುಡುಗರು ಹೋಗೋವ್ರೆ. ಏರ್ತೀನಿ ಹೋಗ್ಬಿಟ್ಟು ಅಂತ. ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಬಂದ ಮೇಲೂ ಕೂಡ ಇದೇ ಹಾಲಾಗುತ್ತೆ ನನ್ನ ಥರನೇ. ಆದರೆ ನನ್ನ ಜೊತೆ ಹತ್ತಿರೋ ಹುಡುಗ ಇನ್ನೊಂದ್ಸಲಿ ಹೋಗೋನೆ ಅವ್ರು ಕರ್ಕೊಂಡು. ನನಗೊಂದ್ಸಲಿ ಹತ್ತಕ್ಕೆ ಆಗ್ತಿಲ್ಲ. ಅದು ಬರೆಗಾಲಲ್ಲಿ ಹತ್ತನಲ್ಲ, ಕಾಲು ಫುಲ್ಲು ಫ್ರೀಸ್ ಆಗೈತೆ. ಅವ್ನು ಟ್ರಕ್ ಮಾಡೋವನಂತೆ ಮುಂಚೆನೂ, ಹಂಗಾಗಿ ಅವ್ನಿಗೆ ಅಭ್ಯಾಸ ಇದೆ. ನಾನು ಫಾರ್ ದ ಫಸ್ಟ್ ಟೈಮ್ ಈ ಥರ ಸ್ನೋ ಎಲ್ಲ ನೋಡ್ತಾ ಇರೋದು. ಇಟ್ಸ್ ಹಾರೆಬಲ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಅದರಲ್ಲೂ ಸೋಲಾಂಗ್ ವ್ಯಾಲಿಯಿಂದ ಸ್ವಲ್ಪ ದೂರನೇ 2 ಕಿಲೋಮೀಟ್ರಿಂದಾನೆ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸು. ಅದರಲ್ಲೂ ಈ ಥರದೊಂದು ಫಾಲ್ಸ್ ಇರೋದು, ಶ್ರೀ ಅಂಜನಿ ಮಹಾದೇವ ಟೆಂಪಲ್ ಇರೋದು ಚೆನ್ನಾಗಿದೆ. ಫುಲ್ ಅಡ್ವೆಂಚರು. ಅದರಲ್ಲಿ ಇಲ್ಲಿ ಬರೋದೇ ಒಂದು ಅಡ್ವೆಂಚರ್ ಆದರೆ ಅಂದರೆ ಅಲ್ಲಿಂದ ಸ್ಟೆಪ್ ಹತ್ಕೊಂಡು ಹೋಗೋದು ಇನ್ನೊಂದು ಅಡ್ವೆಂಚರು. ಅದು ಸ್ಟೆಪ್ ಮೇಲೆ ಸ್ನೋ ಬಿದ್ದೈತೆ, ಆ ಸ್ನೋ ಹತ್ಕೊಂಡು ಹೋಗ್ಬೇಕು. ನಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ಸ್ನೋ ಮೇಲೆ ಚಿಡಿ ಮೇಲೆಲ್ಲ ಸ್ನೋ ಬಿದ್ದಿರೋ ಕಾರಣ ಅದಕ್ಕೆ ಸೈಡಲ್ಲಿ ನಡ್ಕೊಂಡು ಸೈಡಲ್ಲಿ ಅದ್ರ ಮೇಲೆ ಎತ್ಕೊಂಡು ಹೋಗಿದ್ದು. ಕಷ್ಟ. ಬರಬೇಕಾದ್ರೆ ಅದ್ರ ಮೇಲಿಂದ ಸ್ಲೈಡ್ ಆಗಿ ಜಾರ್ಕೊಂಡು ಬಂದಿದ್ದು. ಇವಾಗೇನೋ ಸ್ವಲ್ಪ ಫೀಲ್ ಆಗಿ ಕಂಫರ್ಟಬಲ್ ಆಗಿ ಫೀಲ್ ಆಗ್ತೈತೆ ನನಗೆ. ಚಳಿ ಆಗ್ತಾಯಿದೆ ನನಗೆ ಅಷ್ಟೇ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಹೇಳ ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ.